ಸಾರಿ ಫಾರ್ ಯೂಸಿಂಗ್ ವೆರಿ ಬ್ಯಾಡ್ ಲ್ಯಾಂಗ್ವೇಜ್. ತಿನ್ನಾಲಕ ಬ್ರೋ ಮಬ್ಬರ್ ರಾಂಡಕ ಕರೆಯು. ಈಗೇನ್ ನೋಡಿದ್ರಲ್ಲ ಈ ಹಾಫ್ ಸೊಳೆ ಮಗ ಇವ 17 ಮಂದಿ ಕೊಂದಿದ್ದ ಅಂತ. ಅದು ಓಪನ್ ಫೈರ್ ಮಾಡಿ ಬ್ರೋ. ಈ ವಿಡಿಯೋ ನೋಡೋಬೇಕಾರೆ ಹೊಟ್ಟೆಗೆ ಹೆಂಗೆಲ್ಲ ಕಲ್ಸ ಅಂತ ಹೇಳ್ರಿ, ನನಗೆ ಮೆಂಟಲ್ ಆಗ್ಬಿಡ್ತೀರಿ ನೀವು. ಮಾತಾಡೋದು ಅವನ್ನೆಲ್ಲ ಅದು ಆಕ್ಚುಲಿ ರಿಯಲ್ ಫುಟೇಜ್ ಐತಿ. ಅವ ಅದ್ರ ಕೊಲೆ ಮಾಡಕ್ ಹೋಗೋಕ್ಕಿಂತ ಮುಂಚೆ ಏನೇನ್ ಹೇಳ್ಯಾನ, ಏನೇನ್ ಆಗಿತ್ತು ಅಂತಂದ. ಇಟ್ ವಾಸ್ ಡಿಸ್ಟರ್ಬಿಂಗ್ ಬ್ರೋ, ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಹೊಟ್ಟೆ ಹಸಿ ಅಂತ ನನಗೆ ಊಟ ಮಾಡ್ಬೇಕಂತಂದ ಅದನ್ನ ನೋಡಿದ್ಮೇಲೆ ಬ್ರೋ ಹೊಟ್ಟೆಗಳು ಒಂದ್ ಟೈಪ್ ಆಗ್ಬಿಡುತ್ತೆ ಬ್ರೋ. ಎಷ್ಟ ಸಣ್ಣ ಮಕ್ಳ ಲೈಫ್ ತಗೊಂಡಾನೋ ಏನು. 6, 2023, a police officer was responding to a call in the parking lot of the Allen Premium Outlets Mall in Allen, Texas, when all of a sudden he heard gunshots being fired in the distance. Y'all be good, okay? And make sure you wear your seatbelts when mommy's driving. ಈ ಫಾರಿನ್ ಒಳಗಿರೋ ಪೊಲೀಸರದ್ದು ಒಂದ್ ಬಾಳ ದೊಡ್ಡ ಡಿಸ್ಅಡ್ವಾಂಟೇಜ್ ಏನ್ ಹೇಳ್ರಿ. ಡಿಸ್ಅಡ್ವಾಂಟೇಜ್ ಅನ್ನೋದಕ್ಕಿಂತ ಡೇಂಜರ್ ಎಲ್ಲಾ ಮಕ್ಳ ಕೈಯಾಗ ಆಜು ಬಾಜು ಎಲ್ಲಾರ ಕೈಯಾಗ ಗನ್ ಇರ್ತಾವ. ಅವರು ಅಷ್ಟ ರೆಡಿ ಇರ್ಬೇಕು. ಈಗ ನೋಡ್ರಿ ಪಾರ್ಕಿಂಗ್ ಲಾಟ್ ದಾಗ ಶೂಟ್ ಔಟ್ ಆಗೈತಿ, ಪಟ್ ಅಂತಂದ್ ರೆಸ್ಪಾಂಡ್ ಮಾಡಕ್ ರೆಡಿ ಇರ್ಬೇಕು ಅವ್ರು. 145, I think we got shots fired at the outlet mall. ನೋಡಲ್ಲಿ ಪಾರ್ಕಿಂಗ್ ಲಾಟ್ ದಾಗ ಶೂಟ್ ಮಾಡ ಅಂತಾನೆ ಯಾರೋ. M4 ತಗದ ಅಣ್ಣ ನೋಡಿ, ಸ್ಕಿನ್ನು ಐತ ಅದಕ್ಕೆ. ಐ ಥಿಂಕ್ ಅದ ಲೆದರ್ಲೇ ಇದಾವ, ರ್ಯಾಪ್ ಮಾಡ್ಯಾರ ಅವ್ರು. ಕಾರ್ ಒಳಗ ಅವ್ರಿ ಅಸಾಲ್ಟ್ ರೈಫಲ್ಸ್ ಇಟ್ಟಿರಬೇಕ. ಅದ ನೋಡ್ರಿ ಬ್ರೋ, ಇಂಡಿಯನ್ ಪೊಲೀಸ್ ಕಡೆ ಐ ಥಿಂಕ್ ಇಷ್ಟೆಲ್ಲ ಅವೈಲಬಿಲಿಟೀಸ್ ಇರಂಗಿಲ್ಲ ಅನ್ಸುತ್ತೆ. ಅವ ನೋಡ್ರಿ ಅಲ್ಲಿ ಒಳ ಪಟ್ನ ಹಾಕಿ ಕ್ಯಾಬಿನ್ ದಾಗಿಂದ ಅಸಾಲ್ಟ್ ರೈಫಲ್ ತಗದ. ಬಿಕಾಸ್ ಮುಂದು ಅದಾರ ಅಂತವ್ರ ಅಸಾಲ್ಟ್ ರೈಫಲ್ ಹಿಡ್ಕೊಂಡ್ ಅಟ್ಯಾಕ್ ಮಾಡೋ ಅಂತವ್ರ. ಅದ್ರ ಸಂಬಂಧ ದೇ ಆರ್ ಆಲ್ವೇಸ್ ಪ್ರಿಪೇರ್ಡ್. ಬುಲೆಟ್ ಪ್ರೂಫ್ ಜಾಕೆಟ್, ಅಸಾಲ್ಟ್ ರೈಫಲ್, ಟೇಸರ್, ಒಂದ್ ಒಂದ್ ಪಿಸ್ತೂಲ್ ಪ್ರಾಪರ್ ಆಗಿ. Without wasting any time, the officer grabs his rifle and sets off to address the threat. He runs across the mall for approximately 2 to 3 minutes, all while gunshots can be heard throughout. ಅದೇನ್ ಟಪ್ 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 ಅಂತ ಏನು ಸೌಂಡ್ ಬರೋದಲ್ಲ, ಎಲ್ಲ ಗನ್ ಶಾಟ್ಸ್ ಅದು. ನೋಡಲ್ಲ ಯಪ್ಪ. Although the officer calls in for backup, it isn't needed as he soon locates the shooter and confronts him. ಹೆಂಗ ಅಡ್ರಿಲಿನ್ ರಶ್ ಐತ್ ಬ್ರೋ, ಹೆಂಗ್ ಮೈ ಜುಮ್ ಅಂತ ನೋಡ್ರಿ. ಇದು ಕೇಳೋಬೇಕಾರೆ ಅವ ಓಡ್ಬೇಕ ಅಷ್ಟೊಂಡ್ ಹಾಕೊಂಡ. ಅಂಡ್ ಅವ್ ಎಲ್ಲದಾನ ಅನ್ನೋದು ಗೊತ್ತಿಲ್ಲ ಅವನಿಗೆ. ಹುಡ್ಕ ಅಂತ ನಾವು ಪಾರ್ಕಿಂಗ್ ಲಾಟ್ದಾಗ ಎಲ್ಲಿರ್ಬೋದ ಅವ ಶೂಟರ್ ಅಂತಂದ. ಯಪ್ಪ ಈಗ ಹತ್ರ ಬಂದ ನೋಡ್ರಿ, ಆಲ್ಮೋಸ್ಟ್ ಕ್ಲೋಸ್ ಬಂದಿರ್ಬೇಕು. ಯಪ್ಪ ಡೇಂಜರ್ ಇದು. ಎಲ್ಲೋ ಕಾರಿಂದ ಆಡ್ಕೊಂಡ ಅನ್ನ ಹೆಂಗ. ಓ ಕಾಪ್ ಹೊಡೆದ ಅವಂಗ. ಇವು ವಾರ್ನಿಂಗ್ ಶಾಟ್ಸ್ ಕೊಡ ಅಂತಾನೋ ಇಲ್ಲ ಅವನ್ಗೆ ಅಟ್ಯಾಕ್ ಮಾಡ ಅಂತಾನವ. ಹತ್ರ ಹೊಂಟ ಅನಿಸ್ತದೆ. ಹೊಡೆದಾರ ಬ್ರೋ. Within just 4 minutes, the officer manages to locate. ಇಲ್ಲಿ ನೋಡ್ರಿ, ಅವ ಅಲ್ಲಿಂದ ಎಳ್ದ ಅಸಾಲ್ಟ್ ರೈಫಲ್ ತಗೊಂಡ ಈ ಪಾತ್ ಒಳಗ ಹೋದ. ಐ ಥಿಂಕ್ ಅವ ಈ ಸೈಡ್ ಫೇಸ್ ಮಾಡಿ ಹೊಡೆ ಅಂತಿದ್ದ. ಓಕೆ, ಅಂದ್ರೆ ಆ ಬಿಲ್ಡಿಂಗ್ ಕಡೆ ಫೇಸ್ ಮಾಡಿ ಹೊಡೆ ಅಂತಿದ್ದ. ಆಫೀಸರ್ ಕರೆಕ್ಟ್ ಆಗಿ ಫ್ಲಾಂಕ್ ಮಾಡಿ ಕರೆಕ್ಟ್ ಈ ಸೈಡ್ ಎಲ್ಲ ಹೊಡೆದಿರ್ಬೇಕು ಅವಂಗವ. ಫಸ್ಟ್ ಶಾಟ್ ಐ ಥಿಂಕ್ ಹಂಗ ಹೊಡೆದಿರ್ಬೇಕು. Who turned out to be 33-year-old Mauricio Garcia. ಇವನ ಬಾಡ್ಕೋ. A white supremacist who was well known for spreading his neo-Nazi and incel views online. He was planning an attack like this for some time and posted this chilling video a few days.
May 5th, Friday 2023, moon's full of losers, see you in the morning. Before the attack. ಅಟ್ಯಾಕ್ ಕುಂತ ಮುಂಚೆ ಇವೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿರೋದವ ಹಿಂಗ. ಏನಂದ ನಾಟ್ ಕ್ವಾಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಯಾವ ವಿಡಿಯೋ? The incident became known as the Allen, Texas mall shooting, and 9 people lost their lives. 9 ಮಂದಿ ಸತ್ತಾರಂತಿದ್ರಾಗ. Officer managed to take down the shooter before he could harm anyone else. ಗ್ರೇಟ್, ಒಂದು ಸಲ್ಯೂಟ್ ಬರೋ ಆಫೀಸರಿಗೆ. ಇನ್ನೂ ಸ್ವಲ್ಪ ಏನಾರ ಲೇಟ್ ಮಾಡಿದ್ದ ಅಂದ್ರೆ ಇನ್ನೂ ಎಷ್ಟೊಂದು ಜನ ಸಾಯ್ಬೋದಿತ್ತು ಇದ್ರೊಳಗೆ. ಕ್ರೇಜಿ ರಶ್, ಕ್ರೇಜಿ ಶೂಟಿಂಗ್. ಹ್ಯಾಟ್ಸ್ ಆಫ್ ಟು ದಿಸ್ ಆಫೀಸರ್ ಇನ್ ದ ಕಮೆಂಟ್ಸ್. ಇದೆ ಏಪ್ರಿಲ್ 10ಗೆ ಆಗಿರೋದು. On April 10th, 2023, Louisville Metro Police received a report of shots being fired and a possible active shooter at the Old National Bank in Louisville. ಇದು ಬ್ಯಾಂಕ್ ಕಡೆ ಆಗಿರೋದು ಇದು. The officers arrived within just 3 minutes of the dispatch and saw that the shooter was still firing gunshots. ಎಲ್ಲ ಬಾಡಿ ಕ್ಯಾಮ್ ಬ್ರೋ. Pull up. Go. 2023 ಆಗಿರೋದು ಇದು. Stop right here. Back up. Get me out here. Stop right there. Open the trunk. ಕರೆಕ್ಟ್ ಪೊಸಿಷನ್ ಮಾಡ್ಕೊಂಡ್ರ ಅವ್ರ ಕಾರ್ನ. ಸೊ ಅವ್ರ ಕಾರ್ನು ಅವ್ರ ಗಾರ್ಡ್ ಆಗಿ ಯೂಸ್ ಮಾಡ್ತಾರ ಅವ್ರ ಅದನ್ನ. ಅಲ್ಲ, ಐ ಥಿಂಕ್ ಅಸಾಲ್ಟ್ ರೈಫಲ್ ತೆಗಿತಾನೆ ಇರ್ಬೇಕು ಆಫೀಸರ್. ತೆಗದ ಅಸಾಲ್ಟ್ ರೈಫಲ್. ಇಬ್ರು ಕಡೆ ಅಸಾಲ್ಟ್ ರೈಫಲ್ ಅದಾವೆ. ಬಾಡಿ ಕ್ಯಾಮ್ ರೆಕಾರ್ಡ್ ಆಗಂತ ನೋಡ್ರಿ. 13 Baker, we're making entry from the east side at Preston and Main. ಬ್ಯಾಂಕ್ ಒಳಗೆ ಹೈಜಾಕ್ ಆಗಿದ್ದು. ಓ ಶುಟ್ಟು, ಅವ್ರು ಹಿಂದಿರೋ ಆಫೀಸರ್ ಸತ್ತ ಅಂತ ಹೊಡೆದ್ರಂತ ಅವಂಗ. ಓ ಬ್ರೋ, ಯಪ್ಪ. ಆಫೀಸರ್ ಡೌನ್. ಹೌದು, ಅವ್ನು ಹಿಂದ್ ಬರೋ ಆಫೀಸರ್ ಸತ್ತ ಇರ್ಬೇಕು. ಅವ್ನ್ ಬಿದ್ದು ಬುಲೆಟ್ಸ್. As the officers make their way to the building, the shooter opens fire at them and shoots one of the officers in the head as the second officer jumps out of the way. ಹೆಡ್ ಶಾಟ್ ಹೊಡೆದಾನಂತ ಬ್ರೋ ಇನ್ನೊಂದು ಆಫೀಸರ್ಗೆ. ಯಾವ ಆಫೀಸರ್ ಹೇಳ್ರಿ ಅವ? ಈ ಕಡೆ ಒಂದು ಗನ್ ತೆಗದಲ್ಲ, ಇಬ್ರು ಆಫೀಸರ್ ಒಳಗೆ. ಅವನ್ ಬಾಡಿ ಹಂಗ ಬಿದ್ದೈತೆ ಬ್ರೋ ಅಲ್ಲೇ. ಪಾಪ ಬ್ರೋ ಆಫೀಸರ್. ಅಲ್ಲಿ ಹೊಡೆದ್ ಮಲಗ್ಸಾರ ನೋಡ್ರಿ ಅವ್ನು. ಎಲ್ಲ ತೋರ್ಸಕ್ ಆಗಂಗಿಲ್ಲ ಯೂಟ್ಯೂಬ್ ಒಳಗ, ಬಟ್ ಸಿ ಎಲ್ಲಿಂದ ಹೊಡೆದಾನ್ ಬ್ರೋ. ಆ ಮೆಟ್ಲದ ಕಡೆಯಿಂದ ಇಲ್ಲಿ ಮಠ ಹೊಡೆದಾನ. It only takes a few shots from the officer to neutralize the shooter. ಬ್ರೋ ಪಾಪ ಬ್ರೋ. ಆದ್ರೆ ಈ ಆಫೀಸರ್ was later identified as 25-year-old Connor James Sturgeon, who was an employee in the Old National Bank. Although Connor's co-workers believed him to be a laid-back and low-key guy, he had a history of mental health issues and was planning an attack like this for a while. In fact, before he carried out the attack, Connor texted one of his friends and stated that he felt depressed and that he wanted to kill as many people in the bank as possible. The incident became known as the Old National. ಇವ ಯಾರದಲ್ಲ, ಇವ ಆ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತಿದ್ದ ಅಂತ. ಅಂಡ್ ಮೆಂಟಲ್ ಏನೋ ಇಶ್ಯೂ ಇತ್ತಂತ. ಅಂಡ್ ಅವ್ನಿಗೆ ಏನು ಆಸೆ ಇತ್ತಂತಂದ್ರೆ ಆ ಬ್ಯಾಂಕ್ ಒಳಗೆ ಎಲ್ಲರಿಗೂ ಒಂದಿನ ಶೂಟ್ ಮಾಡೋ ಆಸೆ ಇತ್ತಂತ. ಐ ಥಿಂಕ್ ನೆರವೇರಿರ್ಬೇಕಾಗದ. ಯಪ್ಪ, ಬಟ್ ವಾಯ್ ಬ್ರೋ? ಆ ಆಫೀಸರ್ ಪಾಪ ಅವ ಗನ್ ತೆಗೆದು ಬಂದ್ ಕೂಡ ಸತ್ತೋದ ಅಂತ. February 14, 2018. ಇದು ಫೆಬ್ರವರಿ 14 ಆತ. ಇದು ಬ್ಯಾರೆದ್ ಮತ್ತೆ 2018 ಆಗಿರೋದು ಇದು. ಫೆಬ್ರವರಿ 14, 2018 ಆಗಿರೋದು ಇದು. Police officers received a phone call regarding an active shooter at the Marjorie Stoneman Douglas High School in Parkland, Florida.
The officers rushed to the scene to confront the shooter. However, they were too late as he had managed to kill 17 people before any help could arrive. The 17 shooter, who people. was later identified as 19-year-old Nicholas Cruz, was a student at the high school before he was expelled in 2017 for disciplinary reasons. He was known for his anger management issues and often joked about guns and gun violence. All the red flags he displayed went unnoticed until this fateful day. The CCTV footage before the shooting shows how eerily calm Cruz was before the eventual storm. ಇವನವ 17 ಮಂದಿ ಕೊಂದಾನಂತೀವ ಸ್ಕೂಲ್ ಒಳಗೆ ಹೋಕ್ಕ. After paying for his drink, Cruz made his way to the high school, where he walked into the school building, entered the hallway, and began firing indiscriminately at students and teachers, just a few minutes before dismissal time. ಗನ್ ತಗೊಂಡು ಸೀದಾ ಸ್ಕೂಲ್ ಒಳಗೆ ಹೋಗಿ ಗನ್ ಬ್ಲೇಸಿಂಗ್. Cruz managed to massacre 17 people. The scenes 17 and cell ಮಂದಿ. phone recordings from within the campus are beyond horrific. ಯಪ್ಪ ಪಾಪ ಬ್ರೋ, ನೋಡ್ರಿ ಹೆಂಗ್ ಕುಂತಾರ. ಸ್ಕೂಲ್ ಒಳಗೆಲ್ಲ ಮಕ್ಕಳೇ ಇರ್ತಾರೆ, ಅವ್ರನ್ನ ಹೊಡ್ಯಾಕ್ರೆ ಹೆಂಗ್ ಮನಸ್ಸು ಬರ್ತೈತೆ ಅಂತಂದು ಹೈಸ್ಕೂಲ್ ಒಳಗೆ ಎಂಟರ್ ಆಗಿ ಅಲ್ಲಿಂದನೇ ಅವಂಗ ಎಕ್ಸ್ಪೆಲ್ ಮಾಡಿದ್ರಂತ ಅವ್ನು ಉಡಾಳ್ತನಕ್ಕೆ. ಅಂಡ್ ಅದನ್ನ ರಿವೆನ್ಸ್ ತೊಗೊಳಕ್ ವಾಪಸ್ ಬಂದ ನೀವ 2017 ಇವ್ನು ಡಿಸ್ಮಿಸ್ ಮಾಡಿರ್ತಾರೆ. 18ಕ್ಕೆ ವಾಪಸ್ ರಿವೆನ್ಸ್ ತೊಗೊಳಕ್ ಬರ್ತಾನ. ಎಲ್ಲಾರು ತಮ್ಮ ಜೀವ ಬಚಾವ್ ಮಾಡ್ಕೊಂಡ್ ಓಡಾ ಅಂತಾರ ಅವ್ರು. ಪಾಪ ನೋಡ್ರಿಲ್ಲವ ಬ್ರೋ, ಓಪನ್ ಫೈರ್ ಬ್ರೋ, ಇದು ಹಿಂಗ್ ಬಂದ್ ದಡ್ ದಡ್ ಅಂತಂದ. Tango storm shutting down east on Holmberg at the divide between West Blaze and the high school. 17 Bravo 1. I'll get the west side of ಯಾರ್ ಬ್ರೋ ಅಸಹ್ಯ, ನನ್ ಮಗ ರಿಲೋಡ್ ಮಾಡ ಅಂತ ಅದನ್ನ ಗನ್ನೆ. Eventually, ಇಂಥ ಹಾಪ್ ಸೊಳೆ ಮಕ್ಕಳಿಂದನೇ ಜಗತ್ ಹಾಳಾಗ್ತಿರೋದು. ಇಂಥವ್ರಿಗೆ ಸಣ್ಣಾಗಿರುತ್ತೆ, ಹುಟ್ಟೋಬೇಕಾದ್ರೆ ತೊಟ್ಲದಾಗ ಹಾಕಿರ್ತಾರಲ್ಲ, ತೊಟ್ಲ ತಲೆಗಿಲಿಗೆ ಬಡ್ದಿರ್ತೈತಿ ಇವ್ರಿಗೆ ಹಿಂದೆ, ಅದಕ್ಕೆ ಹಿಂಗೆ ಆಗಿರ್ತಾರ, ಬ್ರೇನ್ ಹೇಲಾಗಿರ್ತೈತಿ. ಮಬ್ ಸೊಳೆ ಮಗ ಬ್ರೋ ಕರೆಗೆ. Cruz's AR jammed, so he dropped the gun and attempted to escape by blending in with the fleeing students. CCTV captured him attempting to escape before being apprehended by the police. ಗನ್ನ ಕೆಳಗೆ ಹಾಕಿ ಎಲ್ಲಾ ಸ್ಟೂಡೆಂಟ್ಸ್ ಏನು ಓಡೋಗ್ತಿರ್ತಾರಲ್ಲ, ಅವ್ರ ಒಳಗೆ ಮರ್ಜ್ ಆಗಿ ಓಡೋಗೋ ಪ್ಲಾನ್ ಹಾಕಿದ್ದ ಅಂತೆ. ಬಟ್ CCTV ಒಳಗೆ ಕ್ಯಾಪ್ಚರ್ ಆಗಿ ಸಿಕ್ಕೋಣ ನೀವ. ಈಗ ಎಲ್ಲಾ ಸ್ಟೂಡೆಂಟ್ಸ್ಗಳು ಓಡೋಗ್ತಿರ್ತಾರಲ್ಲ ಬ್ರೋ, ಸೇಮ್ ಏಜ್ ಇದ್ದಾಗ ಅವನ ಶೂಟ್ ಮಾಡಿರ್ತಾನೆ. ಓಕೆ, ಎಲ್ಲರೂ ಓಡೋಗ್ತಿರ್ತಾರ ಸ್ಕೂಲಿಂದ ಹೊರಗೆ, ಅಲ್ಲೇ ಮರ್ಜ್ ಆಗಿ ಓಡೋಗಕ್ ಟ್ರೈ ಮಾಡ್ಯಾನವ. ಶಾಣೆ ಅದಾನೆ, ಬಟ್ ಚೂತಿ ಅದಾನವ. ಅಲ್ಲಿ ನೋಡ್ರಿ, ಅಲ್ಲಿ ಹಿಡ್ದಾರ. What's going on? What's going on today, bro? The demons, man. Demons? ಅಂದ್ರೆ Voices. Voices and demons? There's voices. What the f***? Where the f*** am I? Holy sh**. What happened? ಒಬ್ರು ರಾಂಡಿಕ ತಲ್ಯಾಗ ಡಿಮನ್ಸ್ ವಾಯ್ಸಸ್ ಬರ ಅಂತವಂತಾನ. ಎಲ್ಲದೇನ್ ನಾನು ಅಂತಂತ ನೋಡ್ರಿ ಅವ. Just be quiet, man. Cruz claimed that he was hearing voices from demons, a story he held onto throughout his investigation. But police soon discovered mounds of evidence on the suspect's cell phone that painted a very different picture. My name is Nick, and I'm going to be the next school shooter of 2018. My goal is ಯಾರ್ ಬ್ರೋ ಇವ್ರೆಲ್ಲ, ಹೆಂಗ್ ಹುಟ್ಟು ಬಂದಾರ ಇವ್ರ ಅಂತ ವಿಡಿಯೋ ಮಾಡಿ ಇಡ್ತಾರೆ. ನಾನು ಹೊಡಿತೇನಿ 2018ಕ್ಕೆ ಮಾಸ್ ಶೂಟ್ ಮಾಡ್ತೇನೆ ಅಂತಂದು ವಿಡಿಯೋ ಮಾಡ್ಯಾನಿವ. at least 20 people with an AR ಮೈ ಗೋಲ್ ಇಸ್ ಅಟ್ ಲೀಸ್ಟ್ 20 ಪೀಪಲ್ ಟು ಕಿಲ್. 15 and a couple tracer Oh my rounds. God.
ಸಾರಿ ಫಾರ್ ಯೂಸಿಂಗ್ ವೆರಿ ಬ್ಯಾಡ್ ಲ್ಯಾಂಗ್ವೇಜ್. ತಿನ್ನಾಲಕ ಬ್ರೋ ಇವ ಮಬ್ಬರ್ ರಾಂಡಕ ಕರೆಯು. ಅವ್ನ್ ಗೊತ್ತಿತ್ತವ 20 ಮಂದಿಗೆ ಹೊಡೆ ಅಂತಾನ. ಅವ್ನ್ ಗೊತ್ತಿತ್ತದ ಇವೆಂಟ್ ಆಕೈತಿ, ಅವ್ನ್ ಗೊತ್ತಿತ್ತದ ನ್ಯೂಸ್ ಆಕೈತಿ, ಅವ್ನ್ ಗೊತ್ತಿತ್ತಿ ಬೋಸಡಿಕಾಗ ನಾ ಇವತ್ತು ಇದನ್ನ ನೋಡಿ ರಿಯಾಕ್ಟ್ ಮಾಡ್ತೇನೆ ಅಂತಂದು ಅಂತ ಚಿರಾಲಕ ಅವಂಗ ಅದು ಗೊತ್ತಿತ್ತ. ಇದು ನೀವು ನೋಡ್ತೇವಂತಂದ. ಜನ ಮರಳು, ಜಾತ್ರೆ ಮರಳು ನೋಡಲ್ಲ. Today is the day. The day that it all begins. The day of my massacre shall begin. All the kids in school will run in fear and hide. From the wrath of my power, they will know who I am. ಬೋಸಡಿಕೆ ಚಿನಾಲಿಕೆ I am nothing. ಅಷ್ಟೇ I am ಮಗ no one. ಬ್ರೋ. Life is nothing and meaningless. Everything that I hold dear, I let go beyond your half. Every day, I see the world ending another day. School being, I hope to see you in the afterlife. When one day or another, you will end and we'll all die. Alright, so here's the plan. I'm gonna go take an Uber in the afternoon before 2:40. From there, I'll go into the school campus, walk up the stairs, unload my bags, and get my AR and shoot people down at the main courtyard. I'll wait, and people will die. After watching these videos, ಬ್ರೋ ಇಂಥ ಹಾಪ್ಸ್ ತೊಳೆ ಮಕ್ಕಳನ್ನ, ಇಂಥ ಬೋಸಡಿ ಮಕ್ಕಳನ್ನ ದೇವ್ರ ಮ್ಯಾಲೆ ಕರ್ಕೊಂಡು ಹೋಗ್ತಾನಲ್ಲ ಬ್ರೋ, ಎಣ್ಣೆ ಒಳಗೆ ಕರೆದು ತುಂಡ ಕಟ್ ಮಾಡಿ ಯಾವುದ್ರೆ ಹಂದಿಗೂ ಅಲ್ಲ ಬ್ರೋ, ಇವ್ರನ್ನ it was clear that Cruz knew exactly what he was doing and that he was ಅವ್ನ್ ಗೊತ್ತಿತ್ತವ ಏನ್ ಮಾಡ ಅಂತ. ಹಿ ವಾಸ್ ಅವೇರ್, ಹಿ ನ್ಯೂ ವಾಟ್ಸ್ ಗೋನಾ ಹ್ಯಾಪನ್, ಯು ನ್ಯೂ ಎವ್ರಿಥಿಂಗ್. ಏನ್ ಇದು ಮರ್ಡರ್ ಮಾಡಲ್ಲ. ಇವನ್ ಬಗ್ಗೆನ ಸಪ್ರೇಟ್ ಆಗಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಅವ್ನ್ ಫುಲ್ ಡಾಕ್ಯುಮೆಂಟರಿ ಐತದ. ಅದಕ್ಕೆ ನಾನು ರಿಯಾಕ್ಟ್ ಮಾಡಿ ಅದನ್ನ ಕನ್ನಡದೊಳಗ ನಾ ಹಾಕಕ್ ಟ್ರೈ ಮಾಡ್ತೇನೆ. ಪ್ರಾಪರ್ ಆಗಿ ಅವ ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗಾಗ ಏನೇನ್ ಹೇಳ್ತಾನೆ ಅದೆಲ್ಲ ಆಕ್ಚುಲಿ ಪ್ರಾಪರ್ ಆಗಿ ಡಾಕ್ಯುಮೆಂಟರಿ ಮಾಡಿಟ್ಟಾರ. ನಿಮ್ಗೆ ಏನ್ರ ಇಷ್ಟ ಆತಂದ್ರೆ ಮೇ ಬಿ ಅದನ್ನು ನೆಕ್ಸ್ಟ್ ಮಾಡಿ ಹಾಕ್ತೇನೆ. ಅವನ್ ಬಗ್ಗೆ ಅವ ಏನ್ ಮಾಡಿದ, ಅವ ಎದಕ್ ಮಾಡ್ದ, ಪೊಲೀಸ್ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರೆ, ಸತ್ಯನ ಹೆಂಗ್ ಹೊರಗೆ ತೆಗೆದ್ರ ಅನ್ನೋದೆಲ್ಲ ಗೊತ್ತಾಕೈತ ಆ ವಿಡಿಯೋ ಒಳಗೆ. ಓಕೆ ಗೈಸ್, ಇಷ್ಟ ಐತೆ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋ ಆಗ. ಬಾಬಾ.